ಮೈಸೂರು ಅರಮನೆ ಮುಂಭಾಗ ಪಾರಿವಾಳಗಳಿಗೆ ಆಹಾರ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಜೊತೆ ಸಂಸದ ಯದುವೀರ್ ಒಡೆಯರ್ ನಡೆಸಿದಂತಹ ಸಂವಾದ ಯಶಸ್ವಿಯಾಗಿದೆ. ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಸಂವಾದ ನಡೆಸಲಾಗಿದೆ. ನಾಳೆಯಿಂದ ಪಾರಿವಾಳಗಳಿಗೆ ಆಹಾರ ನೀಡೋದನ್ನು ನಿಲ್ಲಿಸುತ್ತೇವೆ. ಕಬೂತರ್ ದಾನ್ ಜೈನ್ ಸಂಘಟನೆ ಮುಖ್ಯಸ್ಥ ವಿನೋದ್ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನೀವೆಲ್ಲರೂ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಾ. ಪಾರಿವಾಳಗಳಿಂದ ಅರಮನೆ ಪ್ರತಿಮೆಗಳಿಗೆ ಆಗ್ತಾ ಇರುವ ಹಾನಿ ಬಗ್ಗೆ ತಿಳಿಸಿದ್ದೀರಾ. ಹೀಗಾಗಿ ನಾವು ಪಾರಿವಾಳಗಳಿಗೆ ಆಹಾರ ನೀಡೋದನ್ನು ನಿಲ್ಲಿಸ್ತೇವೆ, ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ವಿನೋದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಅರಮನೆ ಮುಂಭಾಗ ಪಾರಿವಾಳಗಳಿಗೆ ಆಹಾರ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಜೊತೆ ಸಂಸದ ಯದುವೀರ್ ಒಡೆಯರ್ ಅವರು ಸಂವಾದ ನಡೆಸಿದ್ದಾರೆ. ಸಂವಾದ ಯಶಸ್ವಿಯಾಗಿರುವಂಥದ್ದು. ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಸಂವಾದ ನಡೆಸಲಾಗಿದೆ. ನಾಳೆಯಿಂದಲೇ ಪಾರಿವಾಳಗಳಿಗೆ ಆಹಾರ ನೀಡೋದನ್ನು ನಿಲ್ಲಿಸ್ತೇವೆ ಅಂಥೇಳಿ ಕಬೂತರ್ ದಾನ್ ಜೈನ್ ಸಂಘಟನೆ ಮುಖ್ಯಸ್ಥ ವಿನೋದ್ ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ನೀವೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಾ. ಪಾರಿವಾಳಗಳಿಂದ ಅರಮನೆ ಪ್ರತಿಮೆಗಳಿಗೆ ಆಗ್ತಾ ಇರುವ ಹಾನಿ ಬಗ್ಗೆ ತಿಳಿಸಿದ್ದೀರಾ. ಹೀಗಾಗಿ ನಾವು ಪಾರಿವಾಳಗಳಿಗೆ ಆಹಾರ ನೀಡೋದನ್ನು ನಿಲ್ಲಿಸ್ತೇವೆ ಅಂತ ಈ ವಿನೋದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ಮೈಸೂರು ಅರಮನೆ ಮುಂಭಾಗ ಪಾರಿವಾಳಗಳಿಗೆ ಆಹಾರ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರಿವಾಳಗಳಿಗೆ ಕಾಳು ಹಾಕೋದ್ರಿಂದ ನನ್ನ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಬಾರಿ ಗಂಭೀರ ಆರೋಪವನ್ನು ಕೂಡ ಮಾಡಲಾಗಿತ್ತು. ಇದೀಗ ಇದೊಂದು ಸಂವಾದ ನಡೆಸಲಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಬಹಳ ಪ್ರಮುಖವಾಗಿ ಏನು ಮೈಸೂರು ಅರಮನೆ ಮುಂಭಾಗದಲ್ಲಿ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಏನು ಸಾಕಷ್ಟು ಸಾವಿರಕ್ಕೂ ಹೆಚ್ಚು ಪಾರಿವಾಳಗಳು ಏನು ಬರ್ತಾಯಿದ್ವು. ಆ ಒಂದು ಪಾರಿವಾಳಗಳಿಗೆ ಏನು ಕಾಳು ಹಾಗೂ ಇತರ ಪದಾರ್ಥಗಳನ್ನು ಹಾಕುವಂತಹ ಕೆಲಸವನ್ನು ಜೈನ ಸಮಾಜ ಹಾಗೂ ಇತರ ಸಾರ್ವಜನಿಕರು ಕೂಡ ಮಾಡ್ತಿದ್ರು. ಆದರೆ ಬಹಳ ಪ್ರಮುಖವಾಗಿ ಪಾರಂಪರಿಕ ಕಟ್ಟಡಗಳಿಗೆ ಈ ಒಂದು ಪಾರಿವಾಳದಿಂದ ಬರುವಂತಹ ಇಕ್ಕೆಗಳೇನಿದೆ ಅಥವಾ ಅದು ವಾಸ ಮಾಡುವಂತಹ ಜಾಗಗಳಿದೆ, ಅದು ಪಾರಂಪರಿಕ ಕಟ್ಟಡಗಳಿಗೆ ಸಾಕಷ್ಟು ಧಕ್ಕೆ ಆಗ್ತಿತ್ತು. ಹಾಗೂ ಸೈಂಟಿಫಿಕ್ ರೀಸನ್ ಪ್ರಕಾರ ಅಂದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಂದ ಹೊರಬರುವಂತಹ ಏನು ಅದರ ಪಿಕ್ಕೆಗಳಿದೆ, ಅದರಿಂದಾಗಿ ಅಸ್ತಮ ಕಾಯಿಲೆ ಇರ್ಬೋದು ಅಥವಾ ಇತರ ಕಾಯಿಲೆಗಳಾಗ್ತವೆ. ಹಾಗೂ ಅರಮನೆ ಮುಂಭಾಗ ಸಾಕಷ್ಟು ಅಸ್ವಚ್ಛತೆ ತಾಂಡವಾಡುತ್ತೆ. ಹಾಗೂ ಸಾಕಷ್ಟು ಸಾರ್ವಜನಿಕರು ಕೂಡ ಈ ಒಂದು ಜಾಗದಲ್ಲಿ ಕೆಲ ಸಂಘಟನೆಗಳು ಅಥವಾ ಕೆಲ ಸಾರ್ವಜನಿಕರು ಒಂದು ರೀತಿ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು ಅನ್ನುವಂಥ ಸದುದ್ದೇಶದಿಂದ ಆಹಾರವನ್ನು ಹಾಕಿದ್ರೆ, ಇನ್ನು ಕೆಲವರು ಇದನ್ನೇ ವೃತ್ತಿಯನ್ನು ಮಾಡಿಕೊಂಡು ಏನು ಈ ಒಂದು ಜಾಗದಲ್ಲಿ ಫೋಟೋ ಶೂಟ್ಗಳಿರ್ಬೋದು ಅಥವಾ ಏನು ಪ್ರಾಣಿಗಳನ್ನು ಅಥವಾ ಪಾರಿವಾಳಗಳನ್ನು ಓಡಿಸುವಂಥ ನಿಟ್ಟಿನಲ್ಲಿ ಸೆಲ್ಫಿಗಳು ತೆಗೆದುಕೊಳ್ಳೋದು ಇರ್ಬೋದು. ಹೀಗಾಗಿ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ಗಳನ್ನು ಮಾಡಿ ಸಾಕಷ್ಟು ರೀತಿಯಾದಂತಹ ಕಿರಿಕಿರಿಯನ್ನು ಉಂಟು ಮಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಸಾರ್ವಜನಿಕರು ಏನು ಇದಕ್ಕೆ ದೂರನ್ನು ಕೂಡ ಕೊಟ್ಟಿದ್ರು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಪತ್ರವನ್ನು ಬರೆದಿದ್ರು. ಈ ನಿಟ್ಟಿನಲ್ಲಿ ಏನು ಮೈಸೂರಿನ ಸಂಸದರು ಹಾಗೂ ಮಹಾರಾಜಂತ ಯದುವೀರ್ ಅವರು ಕೂಡ ಸಾಕಷ್ಟು ಆಕ್ಷೇಪಣೆಯನ್ನು ಕೂಡ ಈ ವಿಚಾರವಾಗಿ ಎತ್ತಿದ್ರು. ಹೀಗಾಗಿ ಪರಿಸರ ಪ್ರಿಯರು, ಪ್ರಾಣಿ ಪ್ರಿಯರು ಹಾಗೂ ಏನು ಈ ಒಂದು ಜೈನ ಸಮಾಜ ಏನಿದೆ, ಕಬೂತರ್ ಆಹಾರದಾನ್ ಸಮಾಜ ಏನಿದೆ, ಈ ಒಂದು ಸಮಾಜದ ಮುಖ್ಯಸ್ಥರನ್ನು ಕರೆದು ಸಂವಾದವನ್ನು ಮಾಡಿ ತಿಳುವಳಿಕೆಯನ್ನು ಹೇಳಿರ್ತಕ್ಕಂಥದ್ದು. ಯಾಕೆ ಈ ಪಾರಿವಾಳಗಳನ್ನು ಮೈಸೂರಿನ ಅಥವಾ ಊರಿನ ಆಚೆ ನೀವು ಮಾಡಿ ಎನ್ನುವಂತಹ ಏನು ಆಹಾರವನ್ನು ಹಾಕಿ, ಯಾಕಂದರೆ ಈ ಒಂದು ಪಾರಂಪರಿಕತೆ ಹಾಳಾಗ್ತದೆ, ಇದರಿಂದ ಸಾಕಷ್ಟು ರೀತಿಯಾದಂತಹ ತೊಂದರೆಗಳಾಗುತ್ತೆ ಎನ್ನುವಂತಹ ವಿಚಾರವನ್ನು ಮನವರಿಕೆಯನ್ನು ಮಾಡಿದರು. ಹೀಗಾಗಿ ಈ ಒಂದು ಸಮಾಜದ ಅಥವಾ ಈ ಒಂದು ಏನು ಪಾರಿವಾಳಗಳಿಗೆ ಆಹಾರ ಧಾನ್ಯಗಳನ್ನು ಹಾಕ್ತಂಥ ಮುಖ್ಯಸ್ಥ ಅಂತ ವಿನೋದ್ರವರು ಕೂಡ ಏನು ಸಭೆಯಲ್ಲೇ ನಾವು ನಾಳೆಯಿಂದ ಪಾರಿವಾಳಗಳಿಗೆ ಆಹಾರವನ್ನು ಹಾಕೋದಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಏನು ಈ ರೀತಿಯಾದಂತಹ ಮಾತುಗಳನ್ನಾಡಿದರೆ ಅದಕ್ಕೆ ಬದ್ಧವಾಗಿರ್ತೇವೆ ಎನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ದೊಡ್ಡ ಮಟ್ಟದ ವಿವಾದ ಆಗ್ತಕ್ಕಂಥ ವಿಚಾರ ಏನು ಒಂದು ಸಂಧಾನದ ರೂಪದಲ್ಲಿ ಯಶಸ್ಸು ಕಂಡಿದೆ. ಹೀಗಾಗಿ ಯದುವೀರ್ ಅವರ ಸಂವಾದದಲ್ಲಿ ಅಥವಾ ಅವರ ಒಂದು ಸಂಧಾನದಿಂದಾಗಿ ಈ ಒಂದು ಸಮಸ್ಯೆ ಬಗೆಹರಿದಿದೆ ಅಂತ ಹೇಳ್ಬೋದು. ಹಿನ್ನೆಲೆಯಲ್ಲಿ ಈ ಹಿಂದೆಯೂ ಕೂಡ ಬಿಜೆಪಿ ಮುಖಂಡ ರಘು ಕೌಟಿಲ್ಯ ಅವರು ಕೂಡ ಪತ್ರವನ್ನು ಬರೆದಿದ್ರು. ಹೀಗಾಗಿ ಅವರು ಕೂಡ ಸಭೆಯಲ್ಲಿದ್ದರು. ಹೀಗಾಗಿ ಸಾಕಷ್ಟು ಪರಿಸರವಾದಿಗಳು ಅಥವಾ ಪಾರಂಪರಿಕ ಕಟ್ಟಡ ತಜ್ಞರು ಕೂಡ ಎಲ್ಲರೂ ಕೂಡ ಸೇರಿ ಈ ಒಂದು ಮೈಸೂರಿನ ಮುಂಭಾಗ ಏನು ಆಹಾರ ಧಾನ್ಯಕ್ಕೆ ಪಾರಿವಾಳ ಆಗ್ತಿದ್ರು, ಇದೊಂದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪಾರಂಪರಿಕ ಪ್ರಿಯರಿಗಾಗಿತ್ತು. ಆದರೆ ಇನ್ನು ಮುಂದೆ ಅದನ್ನು ನಿಲ್ಲಿಸ್ತೇವೆ ಎನ್ನುವಂತಹ ಮಾತನ್ನು ಕೂಡ ಆ ಮುಖಂಡರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಮಸ್ಯೆ ಈಗ ಯದುವೀರ್ ಅವರ ಮುಂದಾಳತ್ವದಲ್ಲಿ ಬಗೆಹರಿದಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.